ಸ್ನೇಹಿತರೆ, ನಾವಿಂದು ನಿಮಗೆ ಪರಿಚಯ ಮಾಡಿಸಬೇಕು ಅಂತೇಳಿ ಹೊರಟಿರ್ತಕ್ಕಂಥ ಅತ್ಯಂತ ಪುರಾತನ ದೇವಸ್ಥಾನ ಅಂದರೆ ಶಿರಾ ನಗರದ ಈ ಹಿಂದೆ ಭಗವಾನ್ ಕೇರಿ ಎಂದು ಕರೆಯಲ್ಪಡುತ್ತಿದ್ದಂತಹ ಈಗಿನ ವಾರ್ಡ್ ನಂಬರ್ 22ರ ಕರಾದಿ ಮೊಹರದಲ್ಲಿ ಇರತಕ್ಕಂಥ ಶಹರ್ಗಂಜ್ ಆಂಜನೇಯ ಸ್ವಾಮಿ ದೇವಸ್ಥಾನ. ಅತ್ಯಂತ ಪುರಾತನವಾಗಿದೆ ಈ ದೇವಸ್ಥಾನ. ನಿಜಕ್ಕೂ ಹೇಳಬೇಕು ಅಂತ ಹೇಳಿದ್ರೆ ಕ್ರಿಸ್ತಶಕ 1460ರಲ್ಲಿ ವ್ಯಾಸರಾಯ ತೀರ್ಥರು ಅಂತಕ್ಕಂಥವ್ರು ಈ ದೇವಸ್ಥಾನದ ಆಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡದ ಹೋಗ್ತಾರೆ. ಇದಾದ ನಂತರ ಸುಬೇದಾರ್ ಆಗಿದ್ದಂತಹ ಅಂದ್ರೆ ಆರಕ್ಷಕ ಇಲಾಖೆಯಲ್ಲಿ ಈ ಹಿಂದೆ ಸುಬೇದಾರ್ ಆಗಿದ್ದಂತಹ ರಜಪೂತ್ ಸಮುದಾಯದ ಹರಿಸಿಂಗ್ ಅಂತಕ್ಕಂಥವ್ರು ಈ ದೇವಸ್ಥಾನದ ಪುನರ್ ನಿರ್ಮಾಣ ಮಾಡ್ತಾರೆ. ಇದಾದ ನಂತರ ಮುಜರಾಯಿ ಇಲಾಖೆಗೆ ಒಳಪಡುವಂತಹ ಈ ಶಹರ್ಗಂಜ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಪೂಜೆ ಪುನಸ್ಕಾರಗಳನ್ನ ಈಗಲೂ ಕೂಡ ರಜಪೂತ ಸಮುದಾಯ ಮಾಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಅತ್ಯಂತ ಪುರಾತನ ದೇವಸ್ಥಾನ ಇದಾಗಿದೆ. ನೀವೇನು ಈಗ ಈ ವಿಡಿಯೋದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೀರಿ, ಇದು ಒಂದು ಚಿಕ್ಕದಾದಂತಹ ಪುಟ್ಟದಾದಂತಹ ಒಂದು ಹೆಂಚಿನ ಮನೆಯ ರೀತಿಯಲ್ಲಿ ಕಾಣ್ತಾ ಇದೆ. ಇದು ಮನೆ ಅಲ್ಲ, ಖಂಡಿತ ಒಂದು ದೇವಸ್ಥಾನ. ಇತಿಹಾಸದ ಒನಲುಗಳನ್ನ ಪರಂಪರೆಯನ್ನ ಒತ್ತಿರ್ತಕ್ಕಂಥ ಒಂದು ದೇವಸ್ಥಾನ ಆಗಿದೆ. ಬನ್ನಿ ಇದರ ಸಮಗ್ರವಾದಂತಹ ಒಂದಿಷ್ಟು ಪುಟ್ಟ ಇತಿಹಾಸವನ್ನ ತಿಳ್ಕೊಂಡು ಬರೋಣ. ಬಹುತೇಕ ಜನರಿಗೆ ಶಿರಾನಗರದಲ್ಲಿಯೇ ವಾಸವಾಗಿರ್ತಕ್ಕಂಥ ಅನೇಕ ಮಂದಿಗೆ ಈ ದೇವಸ್ಥಾನದ ಪರಿಚಯವಿಲ್ಲ. ಆ ಒಂದು ಪರಿಚಯವನ್ನ ಈ ಒಂದು ಪರಂಪರೆ ಯೂಟ್ಯೂಬ್ ಚಾನಲ್ ಮೂಲಕ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ನನ್ನ ಹೆಸರು ಕಣಿನಳ್ಳಿ ಶ್ರೀಧರ್ ಅಂತೇಳಿ. ಈ ಜಾಗ ಇರ್ತಕ್ಕಂಥ ಪ್ರದೇಶನ ಈ ಹಿಂದೆ ರಾಜರ ಆಳ್ವಿಕೆ ಕಾಲದಲ್ಲಿ ಶಹರ್ಗಂಜ್ ಅಂತೇಳಿ ಕರೀತಾ ಇದ್ರು. ಇಲ್ಲಿ ಶಹರ್ಗಂಜ್ ಅಂತಂದರೆ ಏನು ಅಂತೇಳಿ ನಾವು ಮೊದಲಿಗೆ ತಿಳ್ಕೊಳ್ಬೇಕಾಗುತ್ತೆ. ಶಹರ್ ಅಂತಂದರೆ ಪ್ರದೇಶ ಅಂತೇಳಿ, ಗಂಜ್ ಅಂದರೆ ನಿಧಿ ಅಂತೇಳಿ ಕನ್ನಡ ನಿಘಂಟಿನಲ್ಲಿ ನಮಗೆ ಅರ್ಥಕ್ಕೆ ಪದಗಳ ಅರ್ಥ ಸಿಗುತ್ತೆ. ಹೀಗಾಗಿ ಇದನ್ನು ರಾಜರ ಆಳ್ವಿಕೆಯ ಕಾಲದಲ್ಲಿ ಇದನ್ನು ನಿಧಿ ಇರ್ತಕ್ಕಂಥ ಒಂದು ಸ್ಥಳವನ್ನಾಗಿ ಮಾಡ್ಕೊಂಡಿದ್ರು. ಆ ಉದ್ದೇಶಕ್ಕೋಸ್ಕರ ಇದನ್ನು ಶಹರ್ಗಂಜ್ ಅಂತೇಳಿ ಈ ಪ್ರದೇಶವನ್ನು ಕರಿತಾ ಇದ್ರು. ಈ ಶಹರ್ಗಂಜ್ ಅನ್ನೋ ಈ ಪ್ರದೇಶದಲ್ಲಿ 1905ರಲ್ಲಿ ಪ್ರತಿಷ್ಠಾಪನೆಯಾದಂಥ ಒಂದು ಆಂಜನೇಯನ ದೇವಸ್ಥಾನ, ಪುರಾತನವಾದಂಥ ಐತಿಹಾಸಿಕವಾದಂಥ ಬಹಳ ಮಹತ್ವಪೂರ್ಣವಾದಂಥ ಆಂಜನೇಯನ ದೇವಸ್ಥಾನ ಇಲ್ಲಿ ಇದೆ. ಇದನ್ನು ಬಹುತೇಕ ನಮ್ಮ ಶಿರಾನಗರದಲ್ಲಿ ಈಗಿನ ಹುಡುಗರು ಹಳಬರು ನೋಡಿದ್ದಾರೆ. ಆದರೆ ಈಗಿನ ಯುವಕರು ಯುವ ಜನತೆ ಯಾರೂ ಕೂಡ ಈ ದೇವಸ್ಥಾನದ ಕಡೆ ನೋಡಿಲ್ಲ. ಹಾಗಾಗಿ ಈ ದೇವಸ್ಥಾನವನ್ನು ಇವತ್ತು ನಾವು ನಿಮಗೆ ವೀಕ್ಷಕರಿಗೋಸ್ಕರ ಪರಿಚಯ ಮಾಡಿಸ್ತಿದ್ವಿ. ಬನ್ನಿ ಈ ದೇವಸ್ಥಾನನ ಒಳಗಡೆ ಯಾವ ರೀತಿ ಇದೆ, ಈ ದೇವಸ್ಥಾನದ ಗರ್ಭಗುಡಿಯಲ್ಲಿರ್ತಕ್ಕಂಥ ಆಂಜನೇಯ ಮೂರ್ತಿ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ನೋಡಿ ವೀಕ್ಷಕರೇ, ಈಗ ನೀವು ನೋಡ್ತಿರ್ತಕ್ಕಂಥ ಮೂರ್ತಿನೇ ಭವ್ಯವಾದ ಮೂರ್ತಿ ಆಂಜನೇಯ ಮೂರ್ತಿ. ಈ ಆಂಜನೇಯ ಮೂರ್ತಿನ ಸುಮಾರು ವ್ಯಾಸರಾಜ ಕಾಲದಲ್ಲಿ ಇದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ಇದು ಮೂಲ ಇದರಲ್ಲಿ ನೋಡಿ ವ್ಯಾಸರಾಯರೇ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವ್ಯಾಸರಾಯರೇ ಇದನ್ನು ಪ್ರತಿಷ್ಠಾಪನೆ ಮಾಡಿರದೆ ಅನ್ನೋದಕ್ಕೆ ಕಾರಣ ಈ ಬಾಲದಲ್ಲಿ ಒಂದು ಗಂಟೆ ಕಾಣಿಸ್ತಾ ಇದೆ. ಗಂಟೆ ಮತ್ತು ಸೌಗಂಧಿಕ ಪುಷ್ಪ ಮತ್ತು ಈ ಸೂರ್ಯ ಚಂದ್ರ, ಆಮೇಲೆ ಕೆಳಗಡೆ ರಾಕ್ಷಸರು, ಆಮೇಲೆ ಇಂತಹ ಹಲವಾರು ನಿದರ್ಶನಗಳಿರ್ತಕ್ಕಂಥ ಆಂಜನೇಯ ಮೂರ್ತಿಗಳು ವ್ಯಾಸತೀರ್ಥರು ಪ್ರತಿಷ್ಠಾಪನೆ ಮಾಡಿರೋದಕ್ಕೆ ಸಾಕ್ಷೀಭೂತವಾಗಿದೆ. ಆದ್ದರಿಂದ ಇದನ್ನು ಖಚಿತವಾಗಿ ನಾವು ಹೇಳ್ಬೋದು, ವ್ಯಾಸತೀರ್ಥರೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ಈ ಭವ್ಯವಾದ ಆಂಜನೇಯ ಮೂರ್ತಿಯ ಕಾಲ ಸುಮಾರು 14ನೇ ಶತಮಾನದ ಅಂತೇಳಿ ನಾವು ಪರ್ಫೆಕ್ಟಾಗಿ ಉಲ್ಲೇಖ ಮಾಡ್ಬೋದು. ಹಾಗಾಗಿ ಈ ದೇವಸ್ಥಾನ ಸುಮಾರು 14ನೇ ಶತಮಾನದಲ್ಲಿ ಇದ್ದಂಥ ಆಂಜನೇಯ ಮೂರ್ತಿಗೆ ಇಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದರ ಒಂದು ಇತಿಹಾಸ, ಹಿಂದಿನ ಇತಿಹಾಸ ಅಂತಂದರೆ ಈ ಇರ್ತಕ್ಕಂಥ ಜಾಗದಲ್ಲಿ ಈ ಆಂಜನೇಯ ಮೂರ್ತಿ ಇರಲಿಲ್ಲ. ಇದು ಕೋಟೆಯ ಹೊರಭಾಗದಲ್ಲಿ ಇದ್ದಂಥ ಒಂದು ಆಂಜನೇಯ ಮೂರ್ತಿ. ಇದು ದೇವಸ್ಥಾನ ಪಾಳು ಬಿದ್ದು ಆಂಜನೇಯ ಮೂರ್ತಿ ಅನಾಥವಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ರಜಪೂತ ಸಮುದಾಯದ ಹರಿಸಿಂಗ್ ಅನ್ನೋರು ಈ ಪ್ರದೇಶದಲ್ಲಿ ಸುಬೇದಾರರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸುಬೇದಾರರು ಅಂದರೆ ಆಗಿನ ಪೊಲೀಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಈ ಅನಾಥವಾಗಿದ್ದ ಆಂಜನೇಯ ಮೂರ್ತಿಯನ್ನು ಈ ಪ್ರದೇಶಕ್ಕೆ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಈ ದೇವಸ್ಥಾನದ
ಎಲ್ಲ ರೀತಿಯಿಂದ ಜೀರ್ಣೋದ್ಧಾರ ಮಾಡಿಸಿ ಕಟ್ಟಿಸಿ ಇಲ್ಲಿ ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಅಲ್ಲಿಂದ ಅನೂಚಾನವಾಗಿ ಈ ಪ್ರದೇಶದಲ್ಲಿ ರಜಪೂತ್ ಸಮುದಾಯದವರು ಈ ದೇವಸ್ಥಾನವನ್ನು ಪೂಜಿಸಿಕೊಂಡು ಮತ್ತು ಕಾಪಾಡಿಕೊಂಡು ಬಂದಿದ್ದಾರೆ. ಪ್ರಸ್ತುತ ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ. ಆದ್ದರಿಂದ ಈ ದೇವಸ್ಥಾನದ ಹಳೆಯ ಕಲಾಕೃತಿಗಳನ್ನು ನೀವು ನೋಡ್ಬೋದು ಅಂತಂದರೆ ನೋಡ್ರಿ, ಈ ಹಳೆಯ ಕಲಾಕೃತಿಗಳು ಅಂದು 1905ರಲ್ಲಿ ಈ ದೇವಸ್ಥಾನ ನಿರ್ಮಾಣವಾದಂಥ ಕಾಲದಲ್ಲಿ ಈ ಒಂದು ಎಲ್ಲ ಭವ್ಯವಾದಂಥ ಹಳೆಯ ಶಿಲ್ಪಕಲಾಕೃತಿಗಳನ್ನು ಇಲ್ಲೆಲ್ಲ ಮಾಡಿದ್ದಾರೆ. ಒಳಗಡೆ ಕೂಡ ಹಲವಾರು ಶಿಲಾಕೃತಿಗಳನ್ನು ನಾವು ನೋಡ್ಬೋದು. ಗಂಡು ಬೇರಂಡ, ನಾಗಸರ್ಪ, ಈ ರೀತಿಯಾದಂಥ ಕಲಾಕೃತಿಗಳನ್ನು ನಾವು ನೋಡ್ಬೋದು. ಹದಿನಾಲ್ಕನೇ ಶತಮಾನದಲ್ಲಿ ವ್ಯಾಸತೀರ್ಥರು ಪ್ರತಿಷ್ಠಾಪನೆ ಮಾಡಿರೋಂಥ ಒಂದು ಅದ್ಭುತವಾದಂಥ ಶಕ್ತಿ ಹೊಂದಿರತಕ್ಕಂಥ ಆಂಜನೇಯ ಮೂರ್ತಿ ಇದಾಗಿದೆ. ಈ ದೇವಸ್ಥಾನ ಮತ್ತು ಈ ದೇವಸ್ಥಾನದಲ್ಲಿರ್ತಕ್ಕಂಥ ಯಾವುದೇ ಒಂದು ವಸ್ತುಗಳಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯ ಲೋಪದೋಷಗಳು ಇಲ್ಲಿ ಆಗಿಲ್ಲ. ಕಾರಣ ಏನು ಅಂತಂದರೆ ಇದು ಮುಸ್ಲಿಂ ಬಾಹುಳ್ಯ ಇರ್ತಕ್ಕಂಥ ಪ್ರದೇಶದಲ್ಲಿರ್ತಕ್ಕಂಥ ದೇವಸ್ಥಾನ ಆಗಿದೆ. ಆದರೂ ಕೂಡ ಇಲ್ಲಿನ ಎಲ್ಲ ಕುಟುಂಬಗಳು ಕೂಡ ಈ ದೇವಸ್ಥಾನಕ್ಕೆ ಬಹಳ ಭಕ್ತಿಪೂರ್ವಕವಾಗಿ ನಡ್ಕೊತಾ ಇದ್ದಾರೆ. ಯಾಕೆ ಅಂತಂದರೆ ಅಲ್ಲಿರ್ತಕ್ಕಂಥ ಆ ವ್ಯಾಸತೀರ್ಥರು ಅಂತಹ ಒಂದು ದೈವಶಕ್ತಿಯನ್ನು ಈ ಆಂಜನೇಯ ಮೂರ್ತಿಗೆ ತುಂಬಿದ್ದಾರೆ. ಎಲ್ಲ ಕೂಡ ಇಲ್ಲಿರ್ತಕ್ಕಂಥ ಸಮುದಾಯದವರು ಕೂಡ ಈ ದೇವಸ್ಥಾನಕ್ಕೆ ಆರಾಧಿಸ್ತಾರೆ. ಆದರೆ ನಮ್ಮ ಜನ ಕೂಡ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ. ನಿಮ್ಮ ಏನೇ ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ಈ ಸನ್ನಿಧಾನದಲ್ಲಿ ನೀವು ಬೇಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ. ಒಮ್ಮೆ ಒಂದು ಸಲ ಬಂದು ಒಂದು ಶನಿವಾರನೋ ಅಥವಾ ಇನ್ಯಾವುದೋ ಒಂದು ದಿವಸ ಬಂದು ನೀವು ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡೋಗಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತವೆ. ಹಾಗೆಯೇ ನಮ್ಮ ಒಂದು ದೇವಸ್ಥಾನಕ್ಕೆ ತಾವೆಲ್ಲರೂ ಕೂಡ ಭೇಟಿ ಕೊಟ್ಟು ಈ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸುವಲ್ಲಿ ಮತ್ತು ಈ ದೇವಸ್ಥಾನ ಇನ್ನಷ್ಟು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮಿಸೋಣ ಅಂತೇಳಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ರಾಜ್ ಸಿಂಗ್ ಅಂತ ಹೇಳಿಬಿಟ್ಟು, ಇದು ನಮ್ಮ ಶಹರ್ಗಂಜ್ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ನಮ್ಮ ರಜಪೂತ ವಂಶಸ್ಥರಿಗೆ ಪರಂಪರೆಯಾಗಿ ಬಂದಂಥ ದೇವಸ್ಥಾನ. ಇದು ಸುಮಾರು 130 ವರ್ಷದಿಂದನೂ ಈ ದೇವಸ್ಥಾನ ನಮ್ಮ ಇದರಲ್ಲಿ ಅಧೀನದಲ್ಲೇ ಇದೆ. ಇದನ್ನು ಇತ್ತೀಚೆಗೆ ಮುಜರಾಯಿ ಇಲಾಖೆಗೆ ಸೇರಿಸಿಬಿಟ್ಟಿದ್ದಾರೆ. ಆ ಒಂದು ಇದರಿಂದ ಇದಕ್ಕೆ ಮಕ್ಕಳು ಭಾಳ ಜನ ಇದ್ದಾರೆ. ಆದರೆ ಇಂಪ್ರೂವ್ ಮಾಡೋದಕ್ಕೆ ಅಂತ ಹೇಳಿದ್ರೆ ಯಾರೂ ಮುಂದೆ ಬರ್ತಾರೆ. ಯಾಕೆಂದರೆ ಇದು ಮುಜರಾಯಿ ಇದೆ ಅಂತ ಹೇಳ್ಬಿಟ್ಟು ನಾವು ಆಗಲೇ 10 ವರ್ಷದ ಮುಂಚೆನೇ ಇದಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ನಾವು ಬಿಟ್ಕೊಡಿ ಅಂತ ಹೇಳ್ಬಿಟ್ಟು. ಇದು ಭಾಳ ಶಕ್ತಿಯುತವಾದ ದೇವಸ್ಥಾನ. ಇದು ಮೊದಲು ಇಲ್ಲೆಲ್ಲ ಭಾಳ ಹಿಂದೂಗಳು ಭಾಳ ಜನ ಇದ್ದರು. ಎಲ್ಲ ಒಬ್ಬೊಬ್ಬರೆಲ್ಲ ಈಚೆ ಹೊರಟೋಗ್ಬಿಟ್ರು. ಈಗ ಬರೀ ಸುತ್ತಮುತ್ತ ಎಲ್ಲ ಬರೀ ಮುಸ್ಲಿಮ್ಸ್ ಇದ್ದಾರೆ. ಮತ್ತು ದೇವಸ್ಥಾನ ಬೇರೆ ಶಿಫ್ಟ್ ಮಾಡಬೇಕು, ಮತ್ತು ಚೆನ್ನಾಗಿ ಇಂಪ್ರೂವ್ ಮಾಡಬೇಕು. ಎಲ್ಲ ಜನಕ್ಕೂ ಒಂದೇ ಆಸೆ ಇರೋದು, ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು. ಭಾಳ ಶಕ್ತಿಯುತವಾದ ಈ ಆಂಜನೇಯ ಸ್ವಾಮಿ ದೇವಸ್ಥಾನ. ಆದರೆ ಇದು ಸರ್ಕಾರದ ಅಧೀನದಲ್ಲಿರೋದ್ರಿಂದ ಯಾರೂ ಅಷ್ಟೊಂದು ಮುತುವರ್ಜಿ ತೊಗೊಳ್ತಾ ಇಲ್ಲ. ಅದಕ್ಕೆ ಈ ದೇವಸ್ಥಾನ ನಮ್ಮ ಸುಬರ್ದಿ ಬಿಟ್ಕೊಟ್ರೆ ಭಾಳ ವಿಜೃಂಭಣೆಯಿಂದ ಭಾಳ ವೈಭವವಾಗಿ ಭಾಳ ಚೆನ್ನಾಗಿ ಈ ದೇವಸ್ಥಾನ ಇಂಪ್ರೂವ್ ಮಾಡ್ತೀವಿ. ಮತ್ತು 130 ವರ್ಷದ್ದು ಹಳೆ ದೇವಸ್ಥಾನ ಅಂತ ಆಗಲೇ ಹೇಳಿದ್ದೀನಿ. ಇದಕ್ಕೆ ತುಂಬ ಶಕ್ತಿ ಇದೆ. ಇದಕ್ಕೆ ನಡ್ಕೊಂಡವ್ರಿಗೂ ಚೆನ್ನಾಗಾಗಿದೆ. ನಾವು ಅಷ್ಟೇ, ನಾವೇ ಎಕ್ಸಾಂಪಲ್ ಆಗಿದ್ದೀವಿ. ಇದಿಷ್ಟು ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ತಾತವ್ರ ಕಾಲದಿಂದನೂ ಈ ದೇವಸ್ಥಾನ ನಡೀತಾ ಇರೋದು. ಅವರು ಹರಿಸಿಂಗ್ ಅಂತ ಹೇಳ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿ ಇದು ಸ್ಥಾಪಿಸ್ತಿರೋ ದೇವಸ್ಥಾನ. ಅವರಿಂದ ನಮ್ಮ ಅಜ್ಜವ್ರ ಹತ್ರ ಧರ್ಮ್ ಸಿಂಗ್ ಅವ್ರು ಬಂದರು. ಆಮೇಲೆ ನಮ್ಮ ತಂದೆಯವರು ಪ್ರತಾಪ್ ಸಿಂಗ್ ಅವ್ರು ಬಂದರು. ಈಗ ನಾವೆಲ್ಲ ಬಂದಿದ್ದೀವಿ, ನಾವು ಅಣ್ಣ ತಮ್ಮಂದಿರೆಲ್ಲ ಇದ್ದೀವಿ. ಎಲ್ಲ ಸೇರಿಕೊಂಡು ಚೆನ್ನಾಗಿ ಇಂಪ್ರೂವ್ ಮಾಡೋಕ್ಕಂತ ಭಾಳ ಆಸೆ ಇದೆ. ಆದರೆ ಇದು ಭಾಳ ಇದರಿಂದ ಇರೋ ದೇವಸ್ಥಾನದಿಂದ ಒಂದು ಸಲ ಎಲ್ಲರೂ ಬೇಕಾದರೆ ಬಂದು ದಯವಿಟ್ಟು ಇದನ್ನು ವಿಸಿಟ್ ಮಾಡಬೇಕು ಅಂತ ಕೇಳ್ತೀನಿ. ಹಾಗೆ ಈ ದೇವಸ್ಥಾನ ನಮ್ಮ ಸುಬರ್ದಿಗೆ ಸರ್ಕಾರಕ್ಕೂ ನನ್ನ ಮನವಿ ಏನಂದರೆ, ನಮ್ಮ ದೇವಸ್ಥಾನ ಆದಷ್ಟು ಬೇಗ ನಮಗೆ ಬಿಟ್ಕೊಟ್ಬಿಡಿ, ನಾವು ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ನಾನು ಕೇಳೋದ್ರಿಂದ ಮನವಿ ಮಾಡ್ಕೊಳ್ತಾಯಿದ್ದೀನಿ. ಭಕ್ತಾದಿಗಳು ಒಂದು ಸಲ ಬಂದು ಇಲ್ಲಿ ಭೇಟಿ ಕೊಟ್ಟು ನೋಡಿ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತಾಯಿದ್ದೀನಿ.
ಇದು ಮೇಗಲ್ಪೇಟೆ ಸಿರಾದ ಮೇಗಲ್ಪೇಟೆಯಲ್ಲಿರುವ ಶಾಹಿರ್ಗಂಜ್ ಆಂಜನೇಯ ದೇವಸ್ಥಾನ. ಮೊದಲು ಮೇಗಲ್ಪೇಟೆ ಅಂತ ಹೆಸರಿತ್ತು, ಈಗ ಕರಾದಿ ಮೊಹಲ್ಲಾ ಅಂತ ಚೇಂಜ್ ಆಗಿದೆ ಹೆಸರು. ನಾವಿದ್ದಾಗಲೂ ನಾವು ಚಿಕ್ಕವರಿದ್ದಾಗ ನಮ್ಗೆ ಗೊತ್ತಿದೆ ಇದು ಮೇಗಲ್ಪೇಟೆ ಅಂತಲೇ ಇದು ಹೆಸರು ಬಂದಿದ್ದು. ಅವಾಗ ಇಲ್ಲಿ ಸುತ್ತಮುತ್ತ ಭಾಳ ಜನ ಇದ್ದರು, ಹಿಂದೂಗಳೆಲ್ಲ ಇದ್ದರು. ಆದರೆ ಒಬ್ಬೊಬ್ಬರು ಎಲ್ಲ ಬೇರೆ ಬೇರೆ ಊರಿಗೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿಬಿಟ್ರು. ಈಗ ಸುತ್ತಮುತ್ತ ಎಲ್ಲ ಬರೀ ಅಲ್ಪಸಂಖ್ಯಾತರೇ ಸೇರಿಕೊಂಡಿದ್ದಾರೆ. ಅದ್ರ ಮಧ್ಯೆ ಈ ದೇವಸ್ಥಾನ ಇದೆ. ಎಲ್ಲರಿಗೂ ನಮಸ್ಕಾರ. ನಾವು ಸುರೇಶ್ ಶಾಸ್ತ್ರಿ ಶಿರಾದವರು. ಈ ಮೇಗಲ್ಪೇಟೆ ಶಾಹಿರ್ಗಂಜ್ ಆಂಜನೇಯದ ಅರ್ಚಕರು. ಸುಮಾರು 1992ರಿಂದ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ. ಜೊತೆಗೆ ಇಲ್ಲಿ ಅನೇಕ ಒಂದು ಪವಾಡಗಳು ಸಮೇತ ನಡೆದಿದೆ. ಉದಾಹರಣೆಗೆ ನಮ್ಮ ಕೌನ್ಸಿಲರ್ ರಾಮ್ ಅವ್ರಿಗೆ ಹೇಳಿದ್ವಿ, ಒಂದು ದೇವರಿಗೆ ಒಂದು ಕಿರೀಟ ಕೊಡಿ, ನಿಮಗೆ ಉನ್ನತವಾದ ಅಧಿಕಾರ ಸಿಗುತ್ತೆ ಅಂತ. ಕೊಟ್ಟಾದ ತಕ್ಷಣ ಅವರು ಮುನ್ಸಿಪಲ್ ಪ್ರೆಸಿಡೆಂಟೆಲ್ಲ ಆಗಿದ್ರು ಅವಾಗ. ಅದೇ ರೀತಿ ಸುಮಾರು ಜನ ಇಲ್ಲಿ ಮುಸ್ಲಿಂ ಬಾಂಧವರು ಸಮೇತ ಈ ದೇವಸ್ಥಾನಕ್ಕೆ ನಡ್ಕೊತಾರೆ. ಅವರು ಸಮೇತ ಒಂದು ವಿಶೇಷವಾಗಿ ಅಭಿಷೇಕ ಎಲ್ಲ ಮಾಡಿಸ್ತಾರೆ ಮುಸ್ಲಿಮ್ಸ್ ಬಾಂಧವರು. ಅವ್ರಿಗೂ ಅವರ ಕಷ್ಟ ಕಾರ್ಪಣ್ಯಗಳು ಸಮೇತ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಒಂದು ನಿವಾರಣೆ ಆಗಿದೆ. ಅದೇ ರೀತಿ ಈ ಮೇಗಲ್ಪೇಟೆ ಶಿರಾದಲ್ಲಿರತಕ್ಕಂಥ ದೇವಸ್ಥಾನ, ಎಲ್ಲ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಒಂದು ದೇವಸ್ಥಾನಕ್ಕೆ ವಿಸಿಟ್ ಕೊಡುವುದ ನಂತರ ತಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಒಂದು ಸೂಕ್ತವಾದ ಈ ದೇವಸ್ಥಾನದಲ್ಲಿ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.